ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ನಾವು ಈಗ ಬದುಕುತ್ತಿರುವ 21ನೇ ಶತಮಾನದಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ. ಈ ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ಜನ ಅಪರಿಚಿತರು ಪರಿಚಯ ಆಗ್ತಾರೆ, ಸ್ನೇಹಿತರಾಗ್ತಾರೆ, ಲವರ್ಸ್ ಕೂಡ ಆಗ್ತಾರೆ. ಜೊತೆಗೆ ಆನ್ಲೈನ್ನಲ್ಲಿ ಲವ್ ಸ್ಟಾರ್ಟ್ ಆಗಿ ಆನ್ಲೈನ್ನಲ್ಲೇ ಎಂಡ್ ಕೂಡ ಆಗಿರೋದನ್ನು ನಾವು ನೋಡೇ ಇರ್ತೀವಿ. ಆದರೆ ನಾನೀಗ ನಿಮಗೆ ಹೇಳಲು ಹೊರಟಿರುವ ಸ್ಟೋರಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆದ 2 ಮುಗ್ಧ ಹೃದಯಗಳ ಪ್ರೇಮದ ಕತೆ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಓಕೆ, ಈಗ ನಾನು ಹೇಳಲು ಹೊರಟಿರುವ ಸ್ಟೋರಿಗೆ ನಾನೇ ನಾಯಕ ಅಂತ ತಿಳ್ಕೊಂಡು ಹೇಳ್ತಾ ಹೋಗ್ತೀನಿ. ಓಕೆನಾ? ಬಟ್ ಕೊನೆಯಲ್ಲಿ ನಿಮ್ಮ ಉತ್ತರ ಕೂಡ ಬೇಕಾಗುತ್ತದೆ. ಪೂರ್ತಿ ವಿಡಿಯೋ ನೋಡಿ. ಓಕೆ, ಕಮಿಂಗ್ ಟು ದ ಸ್ಟೋರಿ. ಎಲ್ಲರೂ ಯಾವ ಥರ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೋ ಅದೇ ಥರ ಒಂದು ದಿನ ಹಾಯ್ ಅಂತ ಒಂದು ಹುಡುಗಿ ಕಡೆಯಿಂದ ನನಗೆ ಮೆಸೇಜ್ ಬಂತು. ನಾನು ಮೆಸೇಜ್ ನೋಡಿ 2 ಗಂಟೆ ಆದಮೇಲೆ ಹಲೋ ಅಂತ ರಿಪ್ಲೈ ಮಾಡಿದೆ. ಹಾಗೆ ಮೆಸೇಜ್ ಮಾಡ್ತಾ ಎಲ್ಲರೂ ಯಾವ ಥರ ತಿಂಡಿ, ಊಟ ಆಯ್ತಾ, ಗುಡ್ ಮಾರ್ನಿಂಗು, ಗುಡ್ ನೈಟ್ ಅಂತ ಸ್ಟಾರ್ಟ್ ಆಯಿತು. ಬಟ್ ನನಗೆ ಮೆಸೇಜ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಅದಕ್ಕೆ ನಂಬರ್ ಇಸ್ಕೊಂಡು ಕಾಲ್ ಮಾಡಿದೆ. ಬರ್ತಾ ಬರ್ತಾ ಬರೀ ನಾರ್ಮಲ್ ಕಾಲ್ ಇದ್ದಿದ್ದು ವಿಡಿಯೋ ಕಾಲ್ಗೆ ಕನ್ವರ್ಟ್ ಆಯಿತು. ಅದರ ಜೊತೆಗೆ ಲೈಟಾಗಿ ಕ್ರಶ್ ಕೂಡ ಆಯಿತು ಅನಿಸುತ್ತೆ. ಬಟ್ ಅವಳಿಗೂ ಕೂಡ ಕ್ರಶ್ ಆಗಿದೆ ಅಂತ ಅನ್ನಿಸ್ತು. ಬಟ್ ಅದು ನನಗೆ ಕ್ಲಾರಿಟಿ ಇದ್ದಿಲ್ಲ. ಒಂದು ಸಾರಿ ನಾನು ಅವಳ ಜೊತೆ ಮಾತಾಡಬೇಕಾದ್ರೆ ನಾನೇನು ಚಿನ್ನು ಅಂತ ಕರೆಲ ಅಂತ ಕೇಳಿದೆ. ಅದಕ್ಕೆ ಅವಳು ನಾವಿಬ್ಬರೂ ಇನ್ನೂ ಅಷ್ಟು ಮುಂದುವರೆದಿಲ್ಲ ಬಿಡಿ, ಇವಾಗಲೇ ಬೇಡ ಅನ್ಲು. ಸರಿ ಅಂದ್ಬಿಟ್ಟು ಮತ್ತೆ ನಾರ್ಮಲ್ ಆಗಿ ಅಪರೂಪಕ್ಕೆ ಮೆಸೇಜ್ ಕಾಲು ಮಾಡ್ತಾ ಇದ್ದೆ. ಹಾಗೆ ಬರ್ತಾ ಬರ್ತಾ ಕನ್ಫರ್ಮ್ ಆಗಿ 100% ಅವಳ ಮೇಲೆ ಕ್ರಶ್ ಆಯಿತು. ಒಂದು ಸಾರಿ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾದ್ರೆ ಡೈರೆಕ್ಟಾಗಿ ಅವಳಿಗೆ ಹೇಳಿದೆ ಬೆಸ್ಟ್ ಫ್ರೆಂಡ್ ಮೇಲೆ ಕ್ರಶ್ ಆಗಿದೆ ಅಂತ. ಅದಕ್ಕೆ ಅವಳು ಸಿಂಪಲ್ ಆಗಿ ಇರಲಿ ಬಿಡಿ ಅಂತ ಹೇಳಿದ್ಲು. ಬಟ್ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಅವಳಿಗೂ ಕೂಡ ನನ್ನ ಮೇಲೆ ಕ್ರಶ್ ಇರ್ಬೋದು ಅಂದ್ಕೊಂಡೆ. ಯಾಕಂದರೆ ಯಾವ ಹುಡುಗಿ ಕೂಡ ಒಂದು ಹುಡುಗನಿಗೆ ಸುಮ್ಮನೆ ಮೆಸೇಜ್ ಮಾಡಲ್ಲ, ಏನಾದರೂ ರೀಸನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮುಂದುವರಿತಾ ಹೋದ್ವಿ. ವಿಡಿಯೋ ಕಾಲ್ ಜಾಸ್ತಿ ಆಯಿತು, ಮೆಸೇಜಸ್ ಜಾಸ್ತಿ ಆಯಿತು, ಕಾಲು ಕೂಡ ಜಾಸ್ತಿ ಆಯಿತು. ನಾನು ಮೀಟ್ ಮಾಡೋಕ್ಕೆ ಆವಾಗ ತುಂಬ ಅವಕಾಶ ಇದ್ದರೂ ಕೂಡ ಮೀಟ್ ಮಾಡ್ತಿರ್ಲಿಲ್ಲ. ದಾವಣಗೆರೆಲಿ ಕೂಡ ಅವಕಾಶ ಇದ್ದರೂ ನಾನು ಅವಳಿಗೆ ಕಾಲ್ ಮಾಡಲಿಲ್ಲ, ಮೀಟ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಿರ್ಲಿಲ್ಲ. ನಮ್ಮಿಬ್ಬರ ನಡುವೆ ಒಂದು ಕಮಿಟ್ಮೆಂಟ್ ಕೂಡ ಇತ್ತು. ಅದೇನಪ್ಪ ಅಂದರೆ ಫಸ್ಟ್ ಮೀಟಲ್ಲಿ ಅವಳು ನನಗೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ಲು. ನಾನು ಓಕೆ ಅಂದಿದ್ದೆ. ಬಟ್ ಆವಾಗ ಆ ಹುಡುಗಿ ಕಡೆಯಿಂದ ನನ್ನ ಮೇಲೆ ಯಾವ ರೀತಿ ಒಪಿನಿಯನ್ ಇತ್ತು ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ಆ ಹುಡುಗಿ ಮೇಲೆ ಕ್ರಶ್ ಮಾತ್ರ ಇತ್ತು. ಬಟ್ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಮುಂಚೆ ವಿಡಿಯೋ ಕಾಲ್ ಮಾಡೋಕ್ಕೆ ಫ್ರೆಂಡ್ಸ್ ಇದ್ದಾರೆ ಅಂತ ಭಯಪಡ್ತಿದ್ದ ಅವಳು ಬರ್ತಾ ಬರ್ತಾ ಅವರ ಫ್ರೆಂಡ್ಸ್ ಮುಂದೆನೇ ವಿಡಿಯೋ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ಲು. ಅವರ ಫ್ರೆಂಡ್ಸ್ನೂ ಕೂಡ ಪರಿಚಯ ಮಾಡಿಕೊಟ್ಲು. ವಿಡಿಯೋ ಕಾಲ್ನಲ್ಲಿ ನಾನು ಒಂದು ಸಾರಿ ಸುಮ್ಮನೆ ಕೇಳಿದೆ, ನೀವು ಸಿಂಗಲ್ಲಾ ಅಥವಾ ಕಮಿಟೆಡ್ ಅಂತ. ಇದಕ್ಕೆ ಅವಳು ಉತ್ತರ ಸ್ಟಿಲ್ ಐ ಆಮ್ ಸಿಂಗಲ್ ಅಂತ ಹೇಳಿದ್ಲು. ಈ ಟೈಮಲ್ಲಿ ನಾನು ಕೂಡ ಸಿಂಗಲ್ ಇದ್ದೆ. ಸೊ ಲವ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇತ್ತು. ಒಂದು ಸಾರಿ ಅವಳೇ ಹರಪನಹಳ್ಳಿಗೆ ಬನ್ನಿ, ನಾನು ಬರ್ತೀನಿ ಅಂತ ಕಾಲ್ ಮಾಡಿದ್ಲು. ನಾನು ಮನೇಲಿದ್ದರೂ ಕೂಡ ಹೋಗಿದ್ದಿಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಒಂದು ಸಾರಿ ಏನಾಯಿತು ಅಂದರೆ ಅವಳು ನನ್ನ ಹತ್ರ 1000 ರೂಪಾಯಿ ಅಮೌಂಟ್ ಕೇಳಿದ್ಲು. ನಾನು ಕೂಡ ಸ್ವಲ್ಪ ಯೋಚನೆ ಮಾಡಿದೆ, ಏನಪ್ಪ ಇವಳು ಪರಿಚಯ ಆಗಿ ಸ್ವಲ್ಪ ದಿನಕ್ಕೆ ಅಮೌಂಟ್ ಕೇಳ್ತಿದ್ದಾಳೆ ಅಂತ. ಆದರೂ ಕೂಡ ಕೊಟ್ಟೆ. 1 ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ಲು. 1 ವಾರ ಆದಮೇಲೆ ನನಗೆ ಕೇಳೋಕ್ಕೆ ಒಂಥರ ಮುಜುಗರ ಆಯಿತು. ಆ್ಯಂಡ್ ನಾನು ಕೂಡ ಕೇಳಬೇಕಾಗಿತ್ತು, ಯಾಕಂದರೆ ಎಲ್ಲ ಹುಡುಗಿರ ಥರ ಇವಳುನ ಅಥವಾ ಬೇರೆನ ಅಂತ. ಆ್ಯಕ್ಚುಲಿ ನಾನು ಯಾರಿಗಾದರೂ ದುಡ್ಡು ಕೊಟ್ಟರೆ ವಾಪಸ್ ಕೇಳಲ್ಲ. ಬಟ್ ಇವಳನ್ನು ಯಾಕೆ ಕೇಳಿದೆ ಅಂದರೆ ಟೆಸ್ಟ್ ಮಾಡೋಕ್ಕೋಸ್ಕರ ಕೇಳಿದೆ. ಮುಂಚೆ ಚೆನ್ನಾಗಿ ಕಾಲು ಮೆಸೇಜ್ ಮಾಡ್ತಿದ್ದ ಅವಳು ದುಡ್ಡು ವಾಪಸ್ ಕೇಳಿದಾಗ ಸ್ವಲ್ಪ ಕಡಿಮೆ ಮಾತಾಡ್ತಿದ್ಳು. ಆಮೇಲೆ 10 ಡೇಸ್ ಆದಮೇಲೆ ಅಮೌಂಟ್ ರಿಟರ್ನ್ ಹಾಕಿದ ಮೇಲೆ ಮತ್ತೆ ಕಾಲ್ ಮಾಡಿ ಸಾರಿ ಅಮೌಂಟ್ ಕೊಡೋಕ್ಕೆ ಲೇಟ್ ಆಯಿತು ಅಂದ್ಲು. ಆ ಒಂದು ಕ್ಷಣ ನನ್ನ ಕಣ್ಣಲ್ಲಿ ನೀರು ಹೆಂಗೆ ಬಂತಂದರೆ ತುಂಬಾ ಫೀಲ್ ಆಗಿಬಿಡ್ತು. ನಾನು ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತು. ಫಾರ್ ದ ಫಸ್ಟ್ ಟೈಮ್ ಒಂದು ಹುಡುಗಿಗೆ ಕೊಟ್ಟ ಹಣ ವಾಪಸ್ ಬಂದಿದ್ದು. ಅವಳ ಮೇಲೆ ತುಂಬ ಹೆಮ್ಮೆ ಅನ್ನಿಸ್ತು. ಕನ್ಫರ್ಮ್ ಅವಳು ಬರೀ ಬಂಗಾರ ಅಲ್ಲ, ವಜ್ರ ಅಂತ ಕನ್ಫರ್ಮ್ ಆಗಿಬಿಟ್ಟೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಅಸಲಿ ಆಟ. ದಿನ ಮೆಸೇಜ್ ಕಾಲ್ ಮುಂದುವರಿತಾ ಹೋಯಿತು. ತುಂಬಾ ಕ್ಲೋಸ್ ಆಗ್ತಾ ಹೋದ್ವಿ. ಒಂದಿನ ಆ ಹುಡುಗಿ ನನ್ನ ಕನಸಿನಲ್ಲಿ ಬಂದಿದ್ಲು. ಆ ಫೀಲ್ ಹೆಂಗಿತ್ತು ಅಂದರೆ ಇಷ್ಟು ದಿನ ನಾನು ಕಾಯ್ತಿದ್ದ ಡ್ರೀಮ್ ಗರ್ಲ್ ಇವಳೇನ ಅನ್ನೋ ಪ್ರಶ್ನೆ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಅವಳಿಗೆ ಕಾಲ್ ಮಾಡಿ ಹೇಳಿದೆ, ನಿನ್ನೆ ನೀವು ನನ್ನ ಕನಸಿನಲ್ಲಿ ಬಂದಿದ್ರಿ, ನಾನು ನಿಮ್ಮ ಹೆಗಲ ಮೇಲೆ ಕೈ ಹಾಕಿದ್ದೆ ಅಂತ. ಅದಕ್ಕೆ ಅವಳು ಮತ್ತೆ ಸಿಂಪಲ್ ಆಗಿ ಇರಲಿ ಬಿಡಿ ಕನಸಲ್ವಾ, ಏನು ಬೇಕಾದರೂ ಆಗಬಹುದು ಅಂದ್ಲು. ಹೀಗೆ ಕೆಲವು ದಿನಗಳು ಕಳೆದವು. ಅವಳ ಸ್ಟಡಿ ಕೂಡ ಮುಗೀತು. ಹಾಸ್ಟೆಲಿಂದ ಮನೆಗೆ ಹೊರಲು. ಆವಾಗ ಮೆಸೇಜು ಕಾಲು ತುಂಬ ಕಡಿಮೆ ಆಗ್ತಾ ಬಂತು. ವಿಡಿಯೋ ಕಾಲ್ ಇಲ್ಲವೇ ಇಲ್ಲ.
ಇನ್ನು ಬರ್ತಾ ಬರ್ತಾ ಕಾಲ್ ಎಂಡ್ ಆಯಿತು. ಈಗ ಮೆಸೇಜ್ ಅಷ್ಟೇ, ಅದು ನೈಟ್ ಮಾತ್ರ ಬರ್ತಾ ಇರೋದು. ಅಲ್ಲಿಂದ ಅವಳ ಮೇಲೆ ಕ್ರಶಿಂದ ಪ್ರೀತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವುದೇ ವ್ಯಕ್ತಿ ಆಗಲಿ ವಸ್ತು ಆಗಲಿ ಕಳ್ಕೊಂಡಾಗಲಿ ಅದರ ಬೆಲೆ ಗೊತ್ತಾಗೋದು. ಸೊ ಅದೇ ಥರ ಮುಂಚೆ ಅವಳು ಮೀಟ್ ಮಾಡೋಕ್ಕೆ ಕರೆದ್ರೂ ಕೂಡ ನಾನು ಹೋಗ್ತಿರಲಿಲ್ಲ. ಅವಳು ಹಾಸ್ಟೆಲಿಂದ ಮನೆಗೆ ಹೋದಾಗಿಂದ ಕಾಲು ಮೆಸೇಜ್ ಎಂಡ್ ಆಗ್ತಾ ಇದ್ದಂತೆ ಅವಳನ್ನು ನೋಡಬೇಕು, ಅವಳ ಜೊತೆ ಮಾತಾಡಬೇಕು ಅನ್ನೋ ಹುಚ್ಚು ಹೆಚ್ಚಾಗ್ತಾ ಹೋಯಿತು. ಆದರೆ ಏನು ಪ್ರಯೋಜನ? ಅವಳು ಮನೆಯಲ್ಲಿ ಇರುವ ಕಾರಣ ವಿಡಿಯೋ ಕಾಲ್, ನಾರ್ಮಲ್ ಕಾಲ್ ಎಂಡ್ ಆಗಿ ಮೆಸೇಜ್ ಮಾತ್ರ ಉಳಿದಿತ್ತು. ಮೆಸೇಜ್ಲೇ ಕೇಳ್ತಾ ಇದ್ದೆ ಮೀಟ್ ಮಾಡೋದು ಯಾವಾಗ ಅಂತ. ಅದಕ್ಕೆ ಅವಳು ಉತ್ತರ ಸಮಯ ಬಂದಾಗ ಮೀಟ್ ಮಾಡೇ ಮಾಡ್ತೀವಂತ ಭರವಸೆ ಕೊಡ್ತಾ ಇರಲು. ಹೀಗೆ ಒಂದಿನ ಶ್ರೀ ಗುಂಡಗತ್ತಿ ಆಂಜನೇಯ ಕಾರ್ತಿಕೋತ್ಸವ ಇತ್ತು. ನಾನು ಅಲ್ಲಿಗೆ ಹೋಗಿದ್ದೆ. ದರ್ಶನ ಕೂಡ ಪಡ್ಕೊಂಡು ಮನೆಗೆ ಬಂದೆ. ವಾಟ್ಸಪ್ ಸ್ಟೇಟಸ್ ನೋಡ್ತೀನಿ, ಅವಳು ಕೂಡ ಅಲ್ಲಿಗೆ ಬಂದಿರೋ ಸ್ಟೇಟಸ್ ಹಾಕಿದ್ಲು. ಓ ಮೈ ಗಾಡ್, ನನಗೆ ಫುಲ್ ಶಾಕ್ ಆಗೋಯ್ತು. ಇನ್ಫ್ಯಾಕ್ಟ್ ನನ್ನ ಸ್ಟೇಟಸ್ ನೋಡಿ ಅವಳಿಗೂ ಕೂಡ ಶಾಕ್ ಆಯಿತು. ಯಾಕಂದರೆ ಇಬ್ಬರು ಅಲ್ಲೇ ಇದ್ರೂ ಕೂಡ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ ಅನ್ನೋ ಫೀಲು ಇಬ್ಬರಿಗೂ ಕಾಡ್ತಾ ಇತ್ತು. ಅದಕ್ಕೆ ಅವಳಿಗೆ ಹೇಳಿದೆ, ನಾವಿಬ್ಬರು ಮೀಟ್ ಮಾಡೋ ಹಾಗೆ ಇದ್ದಿದ್ರೆ ಆಂಜನೇಯನ ಕಾರ್ತಿಕೋತ್ಸವ ದಿನ ಮೀಟ್ ಮಾಡ್ಬೋದಿತ್ತು. ಆದರೆ ನಾವು ಮೀಟ್ ಮಾಡೋದು ಆ ದೇವರಿಗೆ ಕೂಡ ಇಷ್ಟ ಇಲ್ಲ ಅನಿಸುತ್ತೆ ಅಂತ ಹೇಳಿದೆ. ಅದಕ್ಕೆ ಅವಳು ಇದ್ರೂ ಇರ್ಬೋದೇನೋ ಅಂತ ಅಂದ್ಲು. ನಾನು ಮತ್ತೆ ಮೆಸೇಜ್ ಮಾಡ್ತಾ ಕೇಳಿದೆ ಮೀಟ್ ಮಾಡೋದು ಯಾವಾಗ ಅಂತ. ಅದಕ್ಕೆ ಅವಳು ಟೈಮ್ ಬರಲಿ ಅಂತಿದ್ಲು. ಹೀಗೆ ಬರ್ತಾ ಬರ್ತಾ ಡಿಸೆಂಬರ್ 31 ಬಂತು. ನಾನು ಅವಾಗಲೇ ಡಿಸೈಡ್ ಮಾಡಿಬಿಟ್ಟೆ, ಹೊಸ ವರ್ಷ ಬರ್ತಾ ಇದೆ, ಇನ್ಮೇಲೆ ಈ ಲವ್ ಬೇಡ ಏನು ಬೇಡ ಆರಾಮಾಗಿರೋಣ ಅಂತ ಡಿಸೈಡ್ ಮಾಡಿ ಸುಮ್ಮನಾದೆ. ಆದರೂ ಎಲ್ಲ ಒಂದು ಕಡೆ ನ್ಯೂ ಇಯರ್ ಫಸ್ಟ್ ವಿಶ್ ಒಳ್ದೇ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು. ಸೊ ಡಿಸೆಂಬರ್ 31 ರಾತ್ರಿ 12 ಗಂಟೆ ಆಯಿತು. ಯಾರು ಕೂಡ ನನಗೆ ಕಾಲ್ ಮಾಡಿರಲಿಲ್ಲ, ಮೆಸೇಜ್ ಕೂಡ ಮಾಡಿ ವಿಶ್ ಮಾಡಿರಲಿಲ್ಲ. ಸೊ ನಾನು ಅವಳಿಗೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ. ಅವಳು ಫೋನ್ ಪಿಕ್ ಮಾಡಿಲ್ಲ. 2-3 ಸಾರಿ ಕಾಲ್ ಮಾಡಿದೆ, ಪಿಕ್ ಮಾಡಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಅವಳು ಫ್ಯಾಮಿಲಿ ಜೊತೆ ಇನ್ಸ್ಟಾಗ್ರಾಮ್ ಲೈವ್ ಹೋಗಿದ್ಲು ಅಂತ. ಲೈವ್ ಎಂಡ್ ಆದಮೇಲೆ ಅವಳೇ ನನಗೆ ಫಸ್ಟ್ ವಿಶ್ ಮಾಡಿದ್ಲು. ನಾನು ಕೂಡ ಕೇಳಿದೆ, ನಾನು ನಿನ್ನ ಕಾಲ್ ಮಾಡಿ ವಿಶ್ ಮಾಡಲಾ ಅಂದೆ. ಅದಕ್ಕೆ ಅವಳು ಸರಿ ಅನ್ಲು. ಕಾಲ್ ಮಾಡಿ ವಿಶ್ ಮಾಡಿದೆ, ಅವಳು ವಿಶ್ ಮಾಡಿದ್ಲು. ಫ್ಯಾಮಿಲಿ ಇರೋದಕ್ಕೆ ಕಾಲ್ ಬೇಗ ಎಂಡ್ ಮಾಡಿದ್ಲು. ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೆಸೇಜ್ ಮಾಡ್ತಾ ನಾನು ಹ್ಯಾಪಿ ನ್ಯೂ ಇಯರ್ ಚಿನ್ನು ಅಂತಂದೆ. ಮುಂದೆ ಹಾರ್ಟ್ ಮಾರ್ಕ್ ಕೂಡ ಹಾಕಿದ್ದೆ. ಅವಳು ಕೂಡ ಸ್ಮೈಲ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಅಂದ್ಲು. ಜನವರಿ 3ನೇ ತಾರೀಕು ಬಂತು. ರಾತ್ರಿ ಮೆಸೇಜ್ ಮಾಡ್ಬೇಕಾದ್ರೆ ಅವಳು ನನಗೊಂದು ಮಾತು ಹೇಳಿದ್ಲು. ಅದೇನಪ್ಪ ಅಂದರೆ, ನನ್ನ ಜಾಸ್ತಿ ಹಚ್ಕೋಬೇಡಿ, ಮುಂದೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅಂದ್ಲು. ನಾನು ಅದಕ್ಕೆ ಹೇಳಿದ್ದು ಒಂದೇ, ಏನೂ ಪ್ರಾಬ್ಲಮ್ ಆಗಲ್ಲ, ಯು ಆರ್ ನಾಟ್ ಜಸ್ಟ್ ಎ ಗರ್ಲ್, ಯು ಆರ್ ಮೈ ಸ್ಪೆಷಲ್ ಒನ್ ಅಂತ ಹೇಳಿದೆ. ಈ ಮಾತಿಗೆ ಅವಳ ರಿಯಾಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು. ಹೊಸ ವರ್ಷದಿಂದ ಲವ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೆ ನನಗೆ ಈ ಸಂದರ್ಭ ಅವಳಿಗೆ ಪ್ರಪೋಸ್ ಮಾಡಿಬಿಡ್ಲಾ ಅನ್ನೋ ಆಸೆ ಮತ್ತು ಭರವಸೆ ಬಂತು. ಆದರೂ ನಾನು ಡೈರೆಕ್ಟಾಗಿ ಕೇಳೇ ಬಿಟ್ಟೆ, ಐ ಥಿಂಕ್ ಐ ಮೀನ್ ಲವ್ ವಿತ್ ಯು, ಬಟ್ ಒಂದು ಸಾರಿ ಕೂಡ ಮೀಟ್ ಮಾಡಿಲ್ಲ, ಡೈರೆಕ್ಟ್ ನೋಡಿಲ್ಲ, ಆದರೂ ಕೂಡ ಲವ್ ಆಗಿದೆ ಅಂದೆ. ಅದಕ್ಕೆ ಅವಳು ನನ್ನ ಮೇಲೆ ಬಿಟ್ಟು ಕರಿಯರ್ ಕಡೆ ಫೋಕಸ್ ಮಾಡಿ ಅಂದ್ಳು. ನಾನು ಅದಕ್ಕೆ ನಿಮ್ಮ ಮೇಲೆ ಕೂಡ ಫೋಕಸ್ ಮಾಡ್ತೀನಿ ಆ್ಯಂಡ್ ಕರಿಯರ್ ಕಡೆ ಕೂಡ ಫೋಕಸ್ ಮಾಡ್ತೀನಿ ಅಂದೆ. ಅದಕ್ಕೆ ಅವಳು ಹ್ಞೂ ಅಂದ್ಲು. ಟೈಮ್ ಆಯಿತು, ಮಲ್ಕೊಳ್ಳಿ, ನಾಳೆ ಮಾತಾಡೋಣ ಅಂತ ಹೇಳಿ ಗುಡ್ ನೈಟ್ ಅಂತ ಹೇಳಿ ಮೆಸೇಜನ್ನು ಮಾಡಿದ್ಲು. ಅದಾದಮೇಲೆ 3 ಡೇಸ್ ನಾನು ಮೆಸೇಜ್ ಮಾಡಿರಲಿಲ್ಲ, ಅವಳು ಕೂಡ ಮಾಡಿರಲಿಲ್ಲ. ಒಂದಿನ ಶ್ರೀ ಗುಳೇದ ಲೆಕ್ಕಮ್ಮ ದೇವಿ ಜಾತ್ರೆಗೆ ಬನ್ನಿ ಅಂತ ಸ್ಟೇಟಸ್ ಹಾಕಿದ್ದೆ. ಅದಕ್ಕೆ ಅವಳು ರಿಪ್ಲೈ ಮಾಡಿದ್ಲು, ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ ಅಂತ. ನಾನು ಟ್ರೈ ಮಾಡ್ತೀನಿ ಅಂದೆ. ಜಾತ್ರೆ ಸ್ಟಾರ್ಟ್ ಆಯಿತು. ಫಸ್ಟ್ ಡೇ ಮುಗೀತು. 2ನೇ ದಿನ ಜಾತ್ರೆ ಮುಗಿಸ್ಕೊಂಡು ಅವಳದೇ ನೆನಪು ಮಾಡ್ಕೊತ ಬರ್ತಾ ಇದ್ದೆ. ಆಗ ನನ್ನ ದೇವತೆ ನನ್ನ ನೋಡಿದ್ಲು. ನೋಡಿದ ತಕ್ಷಣ ಹೇಗೆ ಓಡಿ ಬಂದ್ಲು ಅಂದರೆ, ಪ್ರಪಂಚದಲ್ಲಿರೋ ಅದ್ಭುತಗಳಲ್ಲಿ ನಾನು ಕೂಡ ಒಂದು ಅದ್ಭುತ ಅನ್ನೋ ರೀತಿಯಲ್ಲಿ ತುಂಬ ಖುಷಿಯಿಂದ ಓಡಾಡಿ ಬಂದು ನನಗೆ ಥ್ಯಾಂಕ್ಸ್ ಕೊಟ್ಲು. ನನಗೂ ಕೂಡ ಒಂದು ಕ್ಷಣ ಶಾಕ್ ಆಯಿತು. ಯಾಕಂದರೆ ನಮ್ಮಿಬ್ಬರದು ಫಸ್ಟ್ ಮೀಟ್ ಅದೇ. ಅವಳು ನನ್ನ ಜೊತೆ ಸರ್ಪ್ರೈಸ್ ಆಗಿ ಥ್ಯಾಂಕ್ಸ್ ಕೊಟ್ಟು ಮಾತಾಡಬೇಕಾದ್ರೆ ಅವಳ ಕಣ್ಣಲ್ಲಿ ನನ್ನ ಮೇಲೆ ಇರುವ ಪ್ರೀತಿಯನ್ನು ಗಮನಿಸಿದೆ. ಅವಳು ನನ್ನನ್ನು ದೊಡ್ಡ ಸೆಲೆಬ್ರಿಟಿ ಥರ ಫೀಲ್ ಮಾಡ್ತಾ ಇದ್ಲು. ಹೀಗೆ ಮಾತಾಡ್ತಾ ಐಸ್ ಕ್ರೀಮ್ ಹತ್ರ ಹೋದ್ವಿ. ಆವಾಗ ಅವಳು ಹೇಳಿದ್ಲು, ನಾನು ಅವತ್ತೇ ಹೇಳಿಲ್ವಾ, ನಾವು ಮೀಟ್ ಮಾಡೋದಿದ್ರೆ ಹೇಗಿದ್ದರೂ ಮೀಟ್ ಮಾಡೇ ಮಾಡ್ತೀವಂತ. ನೋಡಿ, ನಾವು ಇವಾಗ ಈ ದೇವರ ಸನ್ನಿಧಾನದಲ್ಲಿ ಮೀಟ್ ಮಾಡಿದ್ದೀವಂತ ತುಂಬ ಖುಷಿಯಿಂದ ಹೇಳ್ತಾ ಇದ್ಲು. ನಾನು ಅವಳನ್ನೇ ನೋಡ್ತಾ ಇದ್ದೆ. ನಿಜ ಹೇಳಬೇಕು ಅಂದರೆ ಅವಳು ಫೋಟೋಗಿಂತ ರಿಯಲ್ ಆಗೇ ಚೆನ್ನಾಗಿ ಕಾಣಿಸ್ತಿದ್ಲು. ಅವಳ ಕ್ಯೂಟ್ನೆಸ್, ಅವಳ ವಾಯ್ಸ್ ತುಂಬಾ ಇಷ್ಟ ಆಯಿತು. ಆವಾಗ ಒಂದು ಸಾಂಗು ನೆನಪಾಯಿತು. ಅದು ಯಾವುದಪ್ಪ ಅಂದರೆ, ನಾನು ಜಾತ್ರೆಗೆ ಹೋಗೋಣ ಬನ್ನಿ ಅಂದೆ. ಅದಕ್ಕೆ ಅವಳು ಇವಾಗ ಕೆಲಸ ಇದೆ, 3 ಗಂಟೆಗೆ ಕಾಲ್ ಮಾಡಿ ಹೋಗೋಣ ಅಂತ ಹೇಳಿ ಪ್ರೀತಿಯಿಂದ ಒಂದು ಕೋನ್ ಐಸ್ ಕ್ರೀಮ್ ಕೊಡಿಸಿ ಮತ್ತೊಂದು ಸಾರಿ ಸ್ಟ್ರಾಂಗ್ ಆಗಿ ಥ್ಯಾಂಕ್ಸ್ ಕೊಟ್ಟು
ಹೋದ್ಲು, ನಾನು ಐಸ್ ಕ್ರೀಮ್ ತಿಂತಾ ಹೋದೆ. ಜಾತ್ರೆ ಇದರಲ್ಲಿ ಐಸ್ ಕ್ರೀಮ್ ತಿಂತಾ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಐಸ್ ಕ್ರೀಮ್ ನಾವು ಒಬ್ರು ಗಿಫ್ಟ್ ಕೊಟ್ಟಿದ್ದು, ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ನಮಗೆ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಬಟ್ ಅವ್ರು ಕೊಡಿಸಿದ್ದಕ್ಕೂ ಅಥವಾ ಅದ್ರ ಟೇಸ್ಟು ನನಗಂತೂ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇದು ಕೊಡಿಸಿದ್ದಕ್ಕೆ. ನಾನು ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕರು, ಐಸ್ ಕ್ರೀಮ್ ಕೊಡಿಸಿದ್ರು ಬಂದ ತಕ್ಷಣ ಗಿಫ್ಟ್ ಅವ್ರ ಕಡೆಯಿಂದ. ಸೊ ನನ್ನ ಕಡೆಯಿಂದ ಅವ್ರಿಗಿನ್ನೂ ಗಿಫ್ಟ್ ಏನು ಹೋಗಿಲ್ಲ ಅಂದ್ಕೊಂಡಿರ್ತೀನಿ. ನೋಡ, ಇನ್ನೂ ಟೈಮ್ ಇದೆ. ಮತ್ತೆ 3 ಗಂಟೆ ಸಿಗ್ತಾಳೆ, ಹೋದರೆ ಆಯಿತು ಅನ್ನೋ ಖುಷಿಯಿಂದ ಹೋದೆ. 3 ಗಂಟೆ ಆಯಿತು, ಕಾಲ್ ಮಾಡ್ತೀನಿ, ನೆಟ್ವರ್ಕೇ ಸಿಗ್ತಿಲ್ಲ. ಯಪ್ಪ ದೇವರೇ, ಎಂಥ ಪರಿಸ್ಥಿತಿ ಬಂತು ಅಂತ ನಾವು ಮೀಟ್ ಮಾಡೋ ಜಾಗಕ್ಕೆ ಹೋದೆ. ತುಂಬ ಹೊತ್ತು ಕಾದೆ, ಅವಳು ಬರಲೇ ಇಲ್ಲ. ಸ್ವಲ್ಪ ಬೇಜಾರಾಯಿತು. ನಮ್ಮಿಬ್ರದ್ದು ಇದೇ ಫಸ್ಟ್ ಮೀಟು, ಇದೇ ಲಾಸ್ಟ್ ಮೀಟು ಅಂದ್ಕೊಂಡು ಹೋದೆ. ರಾತ್ರಿ ಆಯಿತು. ಒಂದು ಸಾರಿ ಲಾಸ್ಟ್ ಚಾನ್ಸ್ ತೊಗೊಳ್ಳೋಣ ಅಂತ ರಾತ್ರಿ ಮತ್ತೆ ಜಾತ್ರೆಗೆ ಹೋದೆ. ಓ ಮೈ ಗಾಡ್, ಅಲ್ಲಿ ಸರ್ಪ್ರೈಸ್ ಕಾದಿತ್ತು. ಅವಳು ಅಲ್ಲೇ ಇದ್ಲು. ಸ್ವಲ್ಪ ಹೊತ್ತು ಬಿಟ್ಟು ನನ್ನ ನೋಡಿ ಖುಷಿಯಾಗಿ ಶಾಕ್ ಕೂಡ ಆದ್ಲು. ಅವಳ ಮುಖದಲ್ಲಿ ನಗು ನೋಡೋಕ್ಕೆ ನಿಜವಲ್ಲೂ ನನಗೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟೊಂದು ಖುಷಿಯಾಗಿದ್ಲು ನಾನಲ್ಲಿಗೆ ಹೋಗಿದ್ದಕ್ಕೆ. ನಾನು ಹತ್ರ ಹೋಗಿ ಮಾತಾಡ್ಸೋಕ್ಕೆ ಹೋದೆ. ಅದಕ್ಕೆ ಅವಳು ಇವಾಗ ಬೇಡ, ಫ್ಯಾಮಿಲಿ ಇದಾರೆ ಅಂದ್ಲು. ನಾನು ಕೂಡ ಅರ್ಥ ಮಾಡಿಕೊಂಡು ಸ್ವಲ್ಪ ಹಿಂದೋದೆ. ಫ್ಯಾಮಿಲಿ ಮುಂದೆ ಹೋದರು. ಅದೇ ಗ್ಯಾಪಲ್ಲಿ ಅವಳು ನನಗೆ ಒಂದು ಸ್ಮೈಲಿಂಗ್ ಬಾಲ್ನ ಗಿಫ್ಟ್ ಕೊಟ್ಟು ಯಾವಾಗಲೂ ಖುಷಿಯಾಗಿರ ಅಂತ ಹೇಳಿ ಥ್ಯಾಂಕ್ಸ್ ಕೊಟ್ಲು. ನಿಜ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಟೈಮ್ ಹುಡುಗಿಯಿಂದ ಗಿಫ್ಟ್ ಬಂದಿದ್ದು. ಹಾಗೆ ನಾನೇನು ಕೊಡಬೇಕು ಅಂದೆ. ಅದಕ್ಕೆ ಅವಳು ಏನಾದರೂ ಕೊಡಿ ಅಂದ್ಲು. ನಾನು ಅವಸರದಲ್ಲಿ ಅಲ್ಲೇ ಒಂದು ಸಣ್ಣ ಗೊಂಬೆ ತೊಗೊಂಡು ಕೊಡೋಕ್ಕೆ ಹೋದೆ. ಬಟ್ ಅವ್ರ ಫ್ಯಾಮಿಲಿ ಜೊತೆನೇ ಇದ್ಲು ಅವಳು. ಕೊಡೋಕ್ಕೆ ಆಗ್ತಾನೆ ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಮೋಸ್ಟ್ಲಿ ಆ ದೇವರ ಆಶೀರ್ವಾದ ನನ್ನ ಮೇಲೆ ಇತ್ತೇನೋ. ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು. ಅದೇ ಗ್ಯಾಪಲ್ಲಿ ಅವಳ ಹತ್ರ ಓಡಿ ಹೋಗಿ ಗಿಫ್ಟ್ ಕೊಟ್ಟು ಥ್ಯಾಂಕ್ಸ್ ಕೊಟ್ಟು ಮತ್ತೆ ಮೀಟ್ ಮಾಡೋದು ಯಾವಾಗ ಅಂದೆ. ಅದಕ್ಕೆ ಅವಳು ಇವತ್ತೇ, ಆಮೇಲೆ ಸಿಗ್ತೀನಿ ಅಂದ್ಲು. ನಾನು ಟೈಮ್ ಆಗುತ್ತೆ ಹೋಗಬೇಕು ಅಂದೆ. ಅದಕ್ಕೆ ಹೋಗಬೇಡಿ ಅಂತಿದ್ಲು. ಸರಿ ಅಂತ ತುಂಬ ಹೊತ್ತು ಒಬ್ರಿಗೊಬ್ರು ನೋಡ್ತಾ ಸ್ಮೈಲ್ ಮಾಡ್ತಾ ಇದ್ವಿ. ಅಂಥ ಸೀನ್ ಆ್ಯಕ್ಚುಲಿ ನಾನು ಸಿನಿಮಾದಲ್ಲಿ ಮಾತ್ರ ನೋಡ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ನಮ್ಮಿಬ್ಬರ ಲೈಫ್ನಲ್ಲಿ ನಿಜವಾಗಿ ನಡೀತು. ಒಂಥರ ಚೆನ್ನಾಗಿತ್ತು. ಕದ್ದು ಮುಚ್ಚಿ ನೋಡೋದು, ಸ್ಮೈಲ್ ಮಾಡೋದು ಒಂಥರ ಹೊಸ ಫೀಲ್ ಕೊಡ್ತಾ ಇತ್ತು ಇಬ್ರಿಗೂ. ತುಂಬ ಹೊತ್ತು ಹೀಗೆ ಆಯಿತು. ಕೊನೆಯದಾಗಿ ನಾನು ಅವಳಿಗೆ ಟೈಮ್ ಆಯಿತು ಹೋಗ್ತೀನಿ ಅಂತ ಸಿಗ್ನಲ್ ಕೊಟ್ಟೆ. ಅವಳು ಸ್ಮೈಲ್ ಮಾಡ್ತಾ ಓಕೆ ಬಾಯ್ ಅಂದ್ಲು. ನಾನು ಊರಿಗೆ ಬಂದೆ. ನಮ್ಮಿಬ್ಬರ ನಡುವೆ ಇಷ್ಟೆಲ್ಲ ಆದರೂ ಕೂಡ ನನ್ನ ಪ್ರಪೋಸಲ್ಗೆ ಅವಳ ಉತ್ತರ ಇನ್ನೂ ಬಂದಿಲ್ಲ. ಎಸ್ ಅಂತ ಕೂಡ ಹೇಳಿಲ್ಲ, ನೋ ಅಂತ ಕೂಡ ಹೇಳಿಲ್ಲ. ಸೊ ನಿಮ್ಮ ಪ್ರಕಾರ ಹುಡುಗಿ ಎಸ್ ಅನ್ಬೋದಾ ಅಥವಾ ನೋ ಅನ್ಬೋದಾ? ಕಮೆಂಟ್ ಮಾಡಿ. ಹಾಗೆ ಮುಂದೇನಾಯಿತು?